ಕೇವಲ ಒಂದು ಐಫೋನ್ 17 ಪ್ರೋ ಮ್ಯಾಕ್ಸ್ ಅನ್ನ ಜಸ್ಟ್ ಆನ್ ಮಾಡೋದಕ್ಕೆ ಬೇಕಾಗಿ 600 ಕಿಲೋಮೀಟರ್ಗಳಿಗಿಂತಲೂ ಜಾಸ್ತಿ ಪ್ರಯಾಣವನ್ನ ಬೆಳೆಸಿ ರಾಯರ ಸನ್ನಿಧಾನ ಮಂತ್ರಾಲಯದಲ್ಲಿ ಈ ನನ್ನ ಹೊಸ ಮೊಬೈಲ್ ಅನ್ನ ಆನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ರಾಯರು ನನ್ನ ಜೀವನದಲ್ಲಿ ಎಷ್ಟು ಶಕ್ತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ನೀವು ಈ ಒಂದು ವಿಷಯದಿಂದ ಆಲೋಚನೆಯನ್ನ ಮಾಡಬಹುದು. ಪೂರ್ತಿ ವಿಷಯವನ್ನ ಈ ವಿಡಿಯೋದಲ್ಲಿ ಹಾಕಿದ್ದೇನೆ. ತಾರೀಕು ಇವತ್ತು 25 ಜನವರಿ ಬೆಳ್ಳಂಬೆಳಗ್ಗೆ ನನ್ನ ಮಂತ್ರಾಲಯಕ್ಕೆ ಬಂದಿರೋದಾಯ್ತಾ ಉಜ್ಜಯಿನಿಯಿಂದ. ಏನು ಕ್ರೌಡ್ ಅಂದರೆ ಇವತ್ತು ಮಂತ್ರಾಲಯದಲ್ಲಿ ರಾಯರನ್ನು ನೋಡೋದಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಬಂದಿದ್ದಾರೆ. ಅದರಲ್ಲಿ ಹೋಗಿ ರಾಯರ ಒಂದು ಆಶೀರ್ವಾದ ಪಡ್ಕೊಂಡು ಬರೋದೇ ಒಂದು ಸ್ಪೆಷಲ್. ಹೇಗಿತ್ತು ನೋಡಿ ಇವತ್ತಿನ ಒಂದು ಮಂತ್ರಾಲಯದ ವೈಬ್ ಅನ್ನೋದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ. ಶಬರಿಮಲೆಯ ಯಾತ್ರೆಯೆಲ್ಲ ಮುಗಿಸಿ ಬಂದವನಿಗೆ ಒಂದ್ಸಲ ನಾನು ನಾರ್ತ್ ಇಂಡಿಯಾ ಟೂರ್ ಮಾಡಬೇಕು ಅಂತ ಮೊದಲೇ ಆಲೋಚನೆ ಆಗಿತ್ತು. ಅದಕ್ಕೆ ಬೇಕಾಗಿ ಹೊರಟಿದ್ದೆ. ಜನವರಿ 19ನೇ ತಾರೀಕಿಗೆ ಬೆಳಗ್ಗೆ ಮನೆಯಿಂದ ಹೊರಟು ಅವತ್ತೇ ರಾತ್ರಿ ಬೆಂಗಳೂರಿನಿಂದ ಭುವನೇಶ್ವರ ಕಡೆಗೆ ಹೋಗಿ ಪುರಿ ಜಗನ್ನಾಥ್, ಅಲ್ಲಿಂದ ಮಧ್ಯಪ್ರದೇಶಕ್ಕೆ ಬಂದು ಉಜ್ಜಯಿನಿ, ಓಂಕಾರೇಶ್ವರ್, ಹೀಗೆ ಅಲ್ಲಿರುವಂತಹ ಹಲವಾರು ಲೋಕಲ್ ಟೆಂಪಲ್ ಗಳನ್ನೆಲ್ಲ ವಿಸಿಟ್ ಮಾಡಿ ತಾರೀಕು 24ರಂದು ನಾನು ಮತ್ತೆ ಇಂದೋರ್ನಿಂದ ಬ್ಯಾಂಗ್ಳೂರ್ ಕಡೆಗೆ ಫ್ಲೈಟ್ ನಲ್ಲಿ ಹೊರಟೆ. ಆವಾಗ ನನ್ನ ಕೈಯಲ್ಲಿ ಐಫೋನ್ 15 ಪ್ರೋ ಮ್ಯಾಕ್ಸ್ ಇತ್ತು, ಜೊತೆಗೆ ಐಫೋನ್ 17 ಪ್ರೋ ಮ್ಯಾಕ್ಸ್ ಕೂಡ ನನ್ನ ಕೈ ಸೇರಿತ್ತು. ಆದ್ರೆ ಈ ಮೊಬೈಲ್ ಅನ್ನ ನಾನು ಮಾಮೂಲಾಗಿ ಓಪನ್ ಮಾಡೋದಕ್ಕಿಂತಲೂ ಯಾವುದೇ ಒಂದು ಐಟಮ್ಸ್ ಅನ್ನ ತೆಗೆದಾಗ ನಾನು ಇಷ್ಟಪಡುವಂತ ಎಲ್ಲ ದೇವರ ಸನ್ನಿಧಾನದಲ್ಲೇ ಹೋಗಿ ಪ್ರಪ್ರಥಮವಾಗಿ ಅದನ್ನ ಪ್ರಾರಂಭ ಮಾಡೋದು ಇದ್ದಿದ್ದೆ. ಹಾಗೆ ನನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಯಲ್ಲಿ ಮೊಬೈಲ್ ಫೋನ್ಸ್ ಗಳಂತ ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಪ್ರತಿ 2 ವರ್ಷಗಳಿಗೊಮ್ಮೆ ಮೊಬೈಲ್ ಅನ್ನ ಚೇಂಜ್ ಮಾಡೋ ಕಾರಣದಿಂದ 17 ಪ್ರೋ ಮ್ಯಾಕ್ಸ್ ಅನ್ನ ತೆಗಿಬೇಕಂತ ಅನ್ನಿಸ್ತು. ಬಟ್ ನಾನು ಒಂದ್ಸಲ ಹಿಂದಿರುಗಿ ನೋಡಿದಾಗ ಎಲ್ಲಿಂದ ನನ್ನ ಜೀವನದಲ್ಲಿ ಒಂದಷ್ಟು ವಿಶೇಷವಾದ ಶಕ್ತಿ, ಹಾಗೆಯೇ ಏನೇ ಕಷ್ಟಗಳು ಬಂದ್ರು, ಏನೇ ನೋವು ಬಂದ್ರು, ಅಥವಾ ಯಾರೇ ಯಾವ ರೀತಿಯಲ್ಲಿ ಹೀಯಾಳಿಸಿದ್ರು, ಎಲ್ಲಿ ನಮ್ಮನ್ನ ಕುಗ್ಗಿಸಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ರಾಯರೇ ನನ್ನ ಜೊತೆಗೆ ಒಂದ್ಸಲ ನಿಂತ್ಕೊಳ್ಳಿ, ನನಗೆ ಮಾರ್ಗದರ್ಶನವನ್ನ ಮಾಡಿ ಅಂತ ಮನಸಾರೆ ಸ್ಮರಣೆಯನ್ನ ಮಾಡಿದ್ರೆ 101% ರಾಯರು ಯಾವತ್ತು ನಾವು ಅವರನ್ನ ನಂಬ್ತೀವಿ ನಮ್ಮ ಜೊತೆಗೆ ನಿಂತೇ ನಿಲ್ತಾರೆ. ಹಾಗೆ ನನ್ನ ಜೀವನಕ್ಕೂ ಕೂಡ ರಾಯರ ಶಕ್ತಿ ಬಹಳ ವಿಶೇಷವಾಗಿದೆ. ಇದು 3ನೆಯ ಬಾರಿ ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಟ್ಟು ಅಷ್ಟು ಸುಸ್ತಾಗಿದ್ರು ಕೂಡ ನಾರ್ತ್ ಇಂಡಿಯಾ ಟೂರ್ ಮಾಡಿ ಬೆಂಗಳೂರಿಗೆ ಬಂದವನೇ ಕಾರಲ್ಲಿ ಕುಳಿತು ನೈಟ್ ಪೂರ್ತಿ ಡ್ರೈವಿಂಗ್ ಅನ್ನ ಮಾಡಿ ನೇರವಾಗಿ ಮನೆಗೆ ಹೋಗುವ ಬದಲು ಮಂತ್ರಾಲಯಕ್ಕೆ ಬಂದೆ. ಮಂತ್ರಾಲಯಕ್ಕೆ ಬಂದು ಮಾಡಿರೋದು ಒಂದೇ ಕೆಲಸ, ನನ್ನ ಐಫೋನ್ 17 ಪ್ರೋ ಮ್ಯಾಕ್ಸ್ ಅನ್ನ ರಾಯರ ಸನ್ನಿಧಾನದಲ್ಲಿ ಸೇರಿದಂತಹ ಅಷ್ಟು ಲಕ್ಷಾಂತರ ಭಕ್ತರ ಮಧ್ಯೆ ಒಳಭಾಗಕ್ಕೆ ಹೇಗೋ ನಾನು ಹೋಗಿ ರಾಯರ ದರ್ಶನವನ್ನ ಪಡ್ಕೊಂಡು ಬಂದು ಅವರ ಸನ್ನಿಧಾನದ ಹೊರಾಂಗಣದಲ್ಲಿ ನಿಂತು ನನ್ನ ಐಫೋನ್ 17 ಪ್ರೋ ಮ್ಯಾಕ್ಸ್ ಅನ್ನ ಆನ್ ಮಾಡಿದೆ. ಅಂದ್ರೆ ಯಾವುದೇ ಒಂದು ಹೊಸ ಕೆಲಸವನ್ನ ಅಥವಾ ನನ್ನ ಯಾವುದೇ ಒಂದು ಹೊಸ ವಿಷಯವನ್ನ ಪ್ರಾರಂಭಿಸಬೇಕಿದ್ರೆ ರಾಯರ ಅಥವಾ ನಾನು ನಂಬುವಂತ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದ ಇರಬೇಕು ಅಂತ ನಂಬ್ಕೊಂಡಿರೋನು ನಾನು. ಅದರಿಂದ ಒಳ್ಳೇದಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಅವರು ನಮ್ಮ ಕೈ ಹಿಡಿತಾರೆ ಅಂತ ಹೇಳುವಂತಹ ಒಂದು ಅಗಾಧವಾದ ನಂಬಿಕೆ ನನ್ನ ಜೊತೆಗಿದೆ. ಆ ನಂಬಿಕೆ ನಿಜ ಕೂಡ ಆಗಿದೆ. ಹಾಗಾಗಿ ರಾಯರ ಸನ್ನಿಧಾನಕ್ಕೆ ಹೋಗಿ ಅಷ್ಟೂ ಮಂದಿ ಭಕ್ತರ ಮಧ್ಯೆ ನನ್ನ ಒಂದು ಹೊಸ ಫೋನ್ ಅನ್ನ ಆನ್ ಮಾಡಿರೋದು ನನಗೆ ಖುಷಿ. ಹೇಗೆ ರಾಯರ ಸನ್ನಿಧಾನದಲ್ಲಿ ನನ್ನ ಹೊಸ ಮೊಬೈಲ್ ಫೋನಿನ ಬೆಳಕು ಪ್ರಾರಂಭವನ್ನ ಪಡೆದುಕೊಂಡಿದೆ, ಹಾಗೇನೆ ಆ ರಾಯರು ಮುಂಬರುವ ಎಲ್ಲ ದಿನಗಳಲ್ಲಿ ನನ್ನ ಜೀವನಕ್ಕೂ ಕೂಡ ಬೆಳಕನ್ನ ಕೊಡ್ತಾರೆ. ಹಾಗೆ ನನ್ನ ಮುಖಾಂತರವಾಗಿ ವಿಡಿಯೋವನ್ನ ಮಾಡಿಸಿರುವಂತಹ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ರಾಯರು, ನಾನು ನಂಬಿರುವಂತ ಶಕ್ತಿಗಳು ಸದಾ ಕಾಲವು ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳುವಂತ ನಂಬಿಕೆ ಇದೆ. ಎಂದಿಗೂ ರಾಯರು ನಮ್ಮ ಜೊತೆಗಿದ್ದಾರೆ. ಭೋಗಿ ಶಯನನ ಪಾದ ಯೋಗದಿ ಭಜಿಸುವ ಭಾಗವತರನ್ನ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕರ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕ.